70 ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿದವನಿಗೆ ಜೀವವಾದಿ ಶಿಕ್ಷೆ. ಈ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಂದಿದೆ. ವೃದ್ಧೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದಂತಹ ಆರೋಪಿ 2021ರ ಅಕ್ಟೋಬರ್ 25ರಂದು ರಾತ್ರಿ ವೃದ್ಧೆ ಮೇಲೆ ಅತ್ಯಾಚಾರ ನಡೆದಿದೆ. ಆರೋಪಿ ನಾಗರಾಜ್ಗೆ ಜೀವವಾದಿ ಶಿಕ್ಷೆ ಹಾಗೂ 50,000 ರೂಪಾಯಿ ದಂಡವನ್ನ ವಿಧಿಸಿದೆ ಕೋರ್ಟ್. ಈ ಕೃತ್ಯವನ್ನ ಹೇಳೋಕೆ ನನಗೆ ನಾಚಿಕೆ ಆಗ್ತಾ ಇದೆ. ನಾಯಿಯನ್ನು ಕೂಡ ಬಿಡ್ತಾ ಇಲ್ಲ, ಹೆಣ್ಣು ನಾಯಿಯನ್ನು ಕೂಡ ಬಿಡ್ತಾ ಇಲ್ಲ. ಅಷ್ಟು ಕೆಟ್ಟಿದೆ ಸಮಾಜ. 2021ರಲ್ಲಿ ಅದು ಕೂಡ ಅಕ್ಟೋಬರ್ 25ರಂದು ರಾತ್ರಿ ವೃದ್ಧೆ ಮನೆಗಿರ್ತಾರೆ. ಆ ಒಂದು ಜಾಗಕ್ಕೆ ಹೋಗಿ ಅತ್ಯಾಚಾರವನ್ನ ಮಾಡ್ತಾರೆ. ಈಗ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದೇ ಆರೋಪಿ, ಅವನೇ ಈ ಕೃತ್ಯವನ್ನ ಎಸಗಿದ್ದು. 70 ವರ್ಷದ ವೃದ್ಧೆ ಆಕೆ. ಸರಿಯಾಗಿ ನಡೆಯೋಕ್ಕೂ ಆಗೋದಿಲ್ಲ ಅವರಿಗೆ. ವಯಸ್ಸಾಗಿರುತ್ತೆ. ವಯಸ್ಸಾದ ಮೇಲೆ ಮಗುವಿನ ಸಮಾನರಾಗಿರ್ತಾರೆ. ಅವರ ಮೇಲೆ ಅತ್ಯಾಚಾರ. ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದೆ. ನೇಣು ಹಾಕಬೇಕಾಗಿತ್ತು, ಗಲ್ಲಿಗೇರಿಸಬೇಕಾಗಿತ್ತು. ಆದರೆ ಕೋರ್ಟ್ ಹಾಗಲ್ಲ, ಜೀವವಾದಿ ಶಿಕ್ಷೆಯನ್ನ ಕೊಟ್ಟಿದೆ. ಅತ್ಯಾಚಾರ ಎಸಗಿರುವವನಿಗೆ ಜೀವವಾದಿ ಶಿಕ್ಷೆಯನ್ನ ನೀಡಲಾಗಿದೆ. ಈ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಕೋರ್ಟ್ನಿಂದ ಈ ಒಂದು ಮಹತ್ವದ ತೀರ್ಪು ಹೊರಬಂದಿದೆ. ವೃದ್ಧೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದಂತಹ ಆರೋಪಿ ಈತ 2021, ನಾನಾಗಲೇ ಹೇಳಿದೆ, 2021 ಅಕ್ಟೋಬರ್ 25ರಂದು ರಾತ್ರಿ ಮಲಗಿದ್ದಂತಹ ವೇಳೆಯಲ್ಲಿ ಈ ಘಟನೆಯನ್ನ, ಈ ದುಷ್ಕೃತ್ಯವನ್ನ ಎಸಗಿದ್ದ ಕಾಮಾಂಧ ಪಾಪಿ. ಈ ತರ ಶಿಕ್ಷೆ ಎಲ್ಲ ನಾಯಿಗಳಿಗೂ ಆಗ್ಬೇಕು, ಎಲ್ಲ ಕೊಚ್ಚೆ ಹಂದಿಗಳಿಗೂ ಆಗ್ಬೇಕು. ಜೀವವಾದಿ ಶಿಕ್ಷೆ ಅಲ್ಲ, ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ಕೊಡಬೇಕು. 50,000 ರೂಪಾಯಿ ದಂಡ ಯಾರಿಗ್ ಬೇಕ್ರಿ? ಅದು ಅವರ ಜೀವವೇ ಹೋಗಿದೆ. 50,000 ರೂಪಾಯಿ ದಂಡ ಇಟ್ಕೊಂಡು ಏನ್ ಮಾಡ್ತಾರೆ? ಜೀವವಾದಿ ಶಿಕ್ಷೆಯನ್ನ ಕೊಟ್ಟು ಸರಿಯಾದ ಕೆಲಸವನ್ನ ಮಾಡಿದ್ದಾರೆ. ಹೆಣ್ಣು ನಾಯಿಯನ್ನು ಬಿಡದೆ ಹೋದಂತಹ ಕಾಮಾಂಧರು ನೀವುಗಳೆಲ್ಲ. ಛೀ!